239ನೇ ಶ್ಲೋಕ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯಾ ಅಸುರ ಮನುಷ್ಯಾಃ ಕುತೋ ನ ವಿದ್ಯಾಧರಚಾರಣಾದಯಃ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುಃ ಋಷಿಮಿಳ ಮರಣವನ್ನು ಹೊಂದಿದಾಗ ಯಮದೂತರು ಕರ್ಕೊಂಡು ಬರಬೇಕು ಅಂತ ಬರ್ತಾರೆ. ಆದ್ರೆ ದೇವದೂತರು ಬಿಡೋದಿಲ್ಲ. ಇವನು ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಹೇಳಿ ಭಗವನ್ನಾಮ ಸ್ಮರಣೆಯನ್ನು ಮಾಡಿದ್ದಾನೆ, ಹಾಗಾಗಿ ನಾನು ಇವನೆಲ್ಲ ಕರ್ಕೊಂಡು ಹೋಗ್ತೇವೆ, ನೀವು ಕರ್ಕೊಂಡು ಹೋಗ್ಬೇಡಿ ಅಂತ ಅಜಾಮಿಳನನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಯಮದೂತರು ಬಂದು ಯಮನ ಬಳಿ ಪ್ರಶ್ನೆ ಮಾಡ್ತಾರೆ, ನೀತಿ ನಿಯಮಗಳನ್ನ ಮಾಡೋರು ಯಾರು ಒಬ್ಬರು ಇರ್ಬೇಕು, ಒಬ್ಬೊಬ್ಬರು ಒಂದೊಂದು ನಿಯಮ ರೂಲ್ಸ್ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಅವನು ಜೀವನ ಪೂರ್ತಿ ಪಾಪವನ್ನೇ ಮಾಡಿದವನು ಅಜಾಮಿಳ. ಕೊನೆಗೆ ನಾರಾಯಣ ಅಂತ ಅಂತಂದ್ ಕೂಡಲೇ ಬಂದು ಕರ್ಕೊಂಡು ಹೋದ್ರೆ ಅವನು ನರಕಕ್ಕೆ ಬಂದು ನರಕ ದುಃಖವನ್ನು ಅನುಭವಿಸ್ಬೇಕಾಗಿರತಕ್ಕಂಥ ವ್ಯಕ್ತಿ. ಆದ್ರೆ ಅವನನ್ನ ದೇವದೂತರು ಬಂದು ಕರ್ಕೊಂಡು ಹೋಗಿದ್ದಾರೆ. ವಸ್ತುತಃ ಎಲ್ಲ ನೀತಿ ನಿಯಮಗಳನ್ನ ಮಾಡುವವನು, ಧರ್ಮ ಪರಿಪಾಲಕ ನೀನು ಯಮಧರ್ಮ. ಅವ್ರು ಹೇಗ್ ಬಂದು ಕರ್ಕೊಂಡು ಹೋದ್ರು? ಅಜಾಮಿಳನಿಗೆ ದೇವಲೋಕಕ್ಕೆ ಹೋಗುವಂತ ಅರ್ಹತೆ ಬಂದದ್ದಾದ್ರು ಹೇಗೆ ಅಂತ ಯಮದೂತರು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಯಮನ ಬಳಿ. ಅಲ್ಲಿ ಯಮ ಹೇಳ್ತಕ್ಕಂಥ ಒಂದು ಮಾತು, ಈ ಧರ್ಮ ಅನ್ನೋದೇನಿದೆ, ವಸ್ತುತಃ ಅಜಾಮಿಳ ಅವನ ಆ ಜನ್ಮದಲ್ಲಿ ಅತ್ಯಂತ ಅನಿಷ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಕೊನೆಗೆ ಭಗವಂತ ನಾಮಸ್ಮರಣೆ ಮಾಡ್ತಾನೆ. ಆದರೆ ಆ ಅನಿಷ್ಟ ಕೆಲಸಗಳನ್ನ ಮಾಡಿದ್ದೇನಿದೆ ಅದು ಅವನ ಸ್ವಭಾವ ಅಲ್ಲ, ಅವನ ಪ್ರಾರಬ್ಧ ಕಳಲಿಕ್ಕೋಸ್ಕರವಾಗಿ ಅಷ್ಟೇ ಮಾಡಿರತಕ್ಕಂಥದ್ದು. ವಸ್ತುತಃ ನಿಜವಾಗಿ ಅವನ ಮೂಲ ಸ್ವರೂಪ ಭಗವಂತನ ಭಕ್ತನೇ ಅವನು. ಹಾಗಾಗಿ ಅವನಿಗೆ ಅಂತ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬಂದದ್ದು. ಹಾಗಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಸರಿಯಾಗಿ ತೀರ್ಮಾನ ಮಾಡತಕ್ಕಂತಹ ಒಂದು ಶಕ್ತಿ ನಿಮಗಿಲ್ಲ ಅನ್ನೋದನ್ನ ಯಮದೂತರಿಗೆ ಯಮಧರ್ಮರಾಜ ಹೇಳತಕ್ಕಂಥ ಒಂದು ಸಂದರ್ಭ. ಧರ್ಮ ಅನ್ನೋದೇನಿದೆ, ಧರ್ಮಂತು ಧರ್ಮವಾದರೂ ಅದು ಅತ್ಯಂತ ಗುಖ್ಯ. ಅದು ಸುಲಭದಲ್ಲಿ ಇದು ಧರ್ಮ ಇದು ಅಧರ್ಮ, ಯಾವ್ದು ಸರಿ ಯಾವ್ದು ತಪ್ಪು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದು ಭಗವತ್ ಪ್ರಣೀತಂ, ಸಾಕ್ಷಾತ್ ಭಗವಂತನೇ ಕಪಿಲ ರೂಪದಿಂದ ವೇದವ್ಯಾಸ ರೂಪದಿಂದ ಎಲ್ಲ ನಮಗೆ ಆಯಾಯ ಸಂದರ್ಭಗಳಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿ ಭಗವಂತನೇ ಹೇಳಿರತಕ್ಕಂಥದ್ದು. ಭಗವತ್ ಪ್ರಣೀತವಾದದ್ದು ವೇದ ಅಂತ ಧರ್ಮ. ಯಾವುದು ಧರ್ಮ ಯಾವುದು ಅಧರ್ಮ, ಯಾವ್ದು ಸರಿ ಯಾವ್ದು ತಪ್ಪು ಇದೆಲ್ಲ ಭಗವಂತನೇ ಭಿನ್ನ ಭಿನ್ನ ರೂಪಗಳಿಂದ ತಾನೇ ಹೇಳಿದ್ದಾನೆ, ಕೆಲವೊಮ್ಮೆ ಋಷಿಮುನಿಗಳ ಮೂಲಕವಾಗಿ ಹೇಳಿಸಿದ್ದಾನೆ. ಆ ಧರ್ಮಾಧರ್ಮಗಳ ಬಗ್ಗೆ ಋಷಯ ನ ವಿದುಹು ವೈ, ಋಷಿಗಳು ಸ್ಪಷ್ಟವಾಗಿ ತಿಳಿದಿಲ್ಲ. ದೇವತೆಗಳು ತಿಳಿದಿದ್ದಾರಾ? ನಾಪಿ ದೇವಾಹ, ದೇವತೆಗಳಿಗೂ ಪರಿಪೂರ್ಣವಾದ ಧರ್ಮ ಕರ್ಮಾಚರಣೆಗಳ ಬಗ್ಗೆ ಪರಿಪೂರ್ಣವಾದ ಅರಿವಿಲ್ಲ. ನ ಸಿದ್ಧ ಮುಖ್ಯಾಹ, ಸಿದ್ಧರು ಮೊದಲಾಗಿರತಕ್ಕಂಥ ದೇವತೆಗಳ ವರ್ಗ ಇನ್ನು ಕೆಳಗಿನವರು. ಇನ್ನು ಅಸುರಾಹ, ಅಸುರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವರು ತಿಳಿದಿಲ್ಲ. ಮನುಷ್ಯಾಹ, ಮನುಷ್ಯರಿಗೂ ಧರ್ಮದ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ. ಕುತೋನು ವಿದ್ಯಾಧರ ಚಾರಣಾದಯ, ವಿದ್ಯಾಧರ ಎಲ್ಲ ದೇವತೆಗಳ ಒಂದೊಂದು ಗುಂಪು, ಚಾರಣರು ನಮ್ಮ ಸೇವಕ ವರ್ಗದಲ್ಲಿ ಇರುವಂತವ್ರು, ನಮ್ಮ ದೂತರಾಗಿರ್ತಕ್ಕಂಥವ್ರು ನೀವು ಕೂಡ ಧರ್ಮವನ್ನು ತಿಳಿದಿಲ್ಲ. ಅಂದ್ರೆ ಧರ್ಮ ಎಂಬುವಂಥದ್ದು ಅತ್ಯಂತ ಸೂಕ್ಷ್ಮವಾದದ್ದು, ಅತ್ಯಂತ ಗೋಪ್ಯವಾಗಿರುವಂಥದ್ದು. ಇಂತಹ ಧರ್ಮವನ್ನ ಯಾರೂ ಪರಿಪೂರ್ಣವಾಗಿ ತಿಳಿದಿಲ್ಲ. ಹಾಗಾಗಿ ಅಜಾಮಿಳನನ್ನ ದೇವದೂತರು ಯಾಕೆ ಕರ್ಕೊಂಡು ಹೋದ್ರು, ನಮ್ಗೆ ಯಾಕೆ ಕರ್ಕೊಂಡು ಬರ್ಲಿಕ್ಕೆ ಬಿಟ್ಟಿಲ್ಲ ಎಂಬತಕ್ಕಂತಹ ಏನು ಪ್ರಶ್ನೆ ಮಾಡ್ತಾ ಇದ್ದೀರಾ, ಅದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಅದು ತಪ್ಪು. ಅಜಾಮಿಳ ಎಂಬುವವನು ದೇವಲೋಕಕ್ಕೆ ಹೋಗುವ ಯೋಗ್ಯತೆಯನ್ನೇ ಹೊಂದಿರತಕ್ಕಂಥ ವ್ಯಕ್ತಿ, ಅವನು ಪರಮ ವಿಷ್ಣು ಭಕ್ತ ಅನ್ನೋದನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಾತು. ಏವಂ ಭಕ್ತಿ ಮಾರ್ಗಂ ಪ್ರಶಸ್ಯ, ಈ ಹಿಂದಿನ 2 ಶ್ಲೋಕಗಳಲ್ಲಿ ಧರ್ಮೋಪದೇಶ ಪ್ರಕರಣದ ಈ ಶ್ಲೋಕಗಳಲ್ಲಿ ಭಕ್ತಿ ಮಾರ್ಗವನ್ನ ಹೊಗಳಿ, ಭಕ್ತಿ ಸಾಧನ ಭೂತಾನಾಂ, ಭಕ್ತಿಗೆ ಸಾಧನವಾದ ಭಕ್ತಿ ಬರಬೇಕು. ಭಕ್ತಿ ಬರಬೇಕಾದ್ರೆ ನಮ್ಗೆ ಬೇಕು, ಭಕ್ತಿಗೆ ಸಾಧನವಾಗಿರತಕ್ಕಂಥ ಭಾಗವತ ಧರ್ಮಗಳನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕು, ಅನುಷ್ಠಾನದಲ್ಲಿ ಇಟ್ಟುಕೊಳ್ಬೇಕು. ಧರ್ಮಣಾಂ ವಕ್ತಾರ್ಲಭ, ಆದ್ರೆ ಭಕ್ತಿ ಬರಬೇಕು,
ಭಕ್ತಿಗೆ ಕಾರಣವಾದದ್ದು. ಭಕ್ತಿ ನಮ್ಮಲ್ಲಿ ಆ ಪರಮ ಭಕ್ತಿ ಬರಬೇಕು ಅಂತ ಆದರೆ ಅದಕ್ಕೆ ಕಾರಣವಾದದ್ದು ಯಾವುದು? ಭಾಗವತ ಧರ್ಮ. ಆದ್ರೆ ಭಾಗವತ ಧರ್ಮಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಆದ್ರೆ ಹೇಳೋರೊಬ್ರು ಬೇಕಲ್ವಾ? ವಕ್ತ ಸುದುರ್ಲಭ. ಆ ಭಾಗವತ ಧರ್ಮಗಳನ್ನು, ಇದು ಭಾಗವತ ಧರ್ಮಗಳು, ಭಗವಂತನ ಪ್ರೀತಿಗೆ ಕಾರಣವಾದ ಧರ್ಮಗಳು ಇದು, ಭಗವಂತನ ಅನುಗ್ರಹಕ್ಕೆ ಕಾರಣವಾದ ಧರ್ಮಗಳು ಇದು, ಇದಲ್ಲ ಅನ್ನೋದನ್ನ ಹೇಳೋರೊಬ್ರು ಬೇಕಲ್ವಾ? ಆ ವಕ್ತೃಗಳು ಹೇಳುವವರು ಸುದುರ್ಲಭ, ಅತ್ಯಂತ ಕಠಿಣ ಅಂತವ್ರು ಸಿಗೋದಿಲ್ಲ. ಭಾಗವತ ಧರ್ಮಗಳನ್ನ ನಿರೂಪಣೆ ಮಾಡತಕ್ಕಂಥವ್ರು ಸಿಗೋದಿಲ್ಲ. ತತಃ ತಜ್ಞಾನಮಪಿ ಸುದುರ್ಲಭಂ. ನಮಗೆ ಯಾರಾದರೂ ಹೇಳಿದ್ರೆ ನಾವು ತಿಳ್ಕೊಳ್ಬಹುದು, ಹೇಳೋರೇ ಇಲ್ಲ ಅಂದ್ಮೇಲೆ ನಾವು ಕೇಳಿಕೊಂಡು ತಿಳ್ಕೊಳ್ಳೋದು ಇನ್ನೂ ಕಠಿಣ, ಸುದುರ್ಲಭವಾದದ್ದು. ಅತಃ ತತ್ ಸಂಪಾದ್ಯಂ ಇತ್ಯಾಶಯೇನ ತಲ್ಲಕ್ಷಣಮಃ. ಹಾಗಾಗಿ ಅಂತಹ ಆ ಭಾಗವತ ಧರ್ಮಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ಭಕ್ತಿಯನ್ನ ಮಾಡಬೇಕು. ಆ ಭಕ್ತಿ ಮಾಡಬೇಕಾದ್ರೆ ಭಾಗವತ ಧರ್ಮ ಬೇಕು. ಭಾಗವತ ಧರ್ಮ ಬೇಕಂತಾದ್ರೆ ಅಂತಹವರ ಉಪದೇಶವನ್ನ ನಾವು ಪಡಿಬೇಕು ಅನ್ನೋದನ್ನ ಹೇಳ್ತಾ, ಉಪದೇಶಗಳನ್ನ ನಾವೇನ್ ಮಾಡ್ಬೇಕು? ಪಡಿಬೇಕು. ಇತ್ಯಾಶಯೇನ ತಲ್ಲಕ್ಷಣಮಃ. ಈ ಅಭಿಪ್ರಾಯದಿಂದಾಗಿ ಆ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಧರ್ಮಂತು, ಧರ್ಮ ಎಂಬುದೇನಿದೆ ಅದು ಯಾರಿಂದಲೂ ಪರಿಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲದೆ ಇರುವಂತದ್ದು. ಯಹ ಧರ್ಮ ಭಗವತ ಸಾಕ್ಷಾತ್ ಹೇಳಿದ್ದು ಮುಖ್ಯ ಅಂದ್ರೆ ಏನು? ಮುಕ್ತಿ ಲಕ್ಷಣ ಫಲಂ ಉದ್ದೇಶ್ಯ. ಮುಕ್ತಿ ಎಂಬ ಫಲ, ಲಕ್ಷಣ ಅಂದ್ರೆ ಫಲ ಅಂತ ಅರ್ಥ. ಮುಕ್ತಿ ಎಂಬ ಫಲವನ್ನ ಕುರಿತು, ಮುಕ್ತಿ ಸಿಗಬೇಕಾದರೆ ಇಂತಹ ಧರ್ಮಾಚರಣೆಗಳನ್ನು ಮಾಡಿ, ಈ ರೀತಿಯಾಗಿ ಧಾರ್ಮಿಕರಾಗಿರಿ ಅಂತ ಭಗವಂತ ಹೇಳಿದ್ದಾನೆ. ಪ್ರಣೀತಃ ಸಹ ಭಾಗವತಃ ಇತಿ, ಅದೇ ಭಾಗವತ ಧರ್ಮಗಳು. ಇದಂ ಚ ಲಕ್ಷಣಂ, ಈ ಧರ್ಮದ ಲಕ್ಷಣ ಎಂಬುವಂಥದ್ದು ನ ಆಧುನಿಕೈ ಸ್ವಬುದ್ಧ್ಯಾ ಕಲ್ಪಿತಂ. ಈ ಧರ್ಮ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ನಾವು ಇತ್ತೀಚಿನವರು ಆಧುನಿಕರು ನಾವು ಏನೋ ಕಪೋಲ ಕಲ್ಪಿತವಾಗಿ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಮತ್ತಾರದನ್ನು ತಿಳ್ಕೊಳ್ಲಿಕ್ಕೆ ಆಗತ್ತೆ ಅಂದ್ರೆ ಭಾಗವೋತ್ತಮೈ, ಭಗವದ್ ಭಕ್ತರಲ್ಲೇ, ಭಾಗವತರು ಭಗವದ್ ಭಕ್ತರು, ಭಗವದ್ ಭಕ್ತರಲ್ಲೇ ಉತ್ತಮರಾಗಿರತಕ್ಕಂಥ ಸನಕಾದಿಗಳು, ಬ್ರಹ್ಮದೇವರ ಮಾನಸ ಪುತ್ರರು ಸನಕಾದಿಗಳು. ಸನಕಾದಿಭಿ ಭಗವದ್ ಉಪದಿಷ್ಟೈ ಉದ್ದಿಷ್ಟಮಿತಿ ಭಾವೇನ ಉಕ್ತಂ. ಅಂದ್ರೆ ಅಂತ ಭಾರಿ ಒಂದು ಎತ್ತರದಲ್ಲಿರೋರು ಯೋಗ್ಯತೆಯಲ್ಲಿ ಭಾಗ್ಯ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಾಕ್ಷಾತ್ ಭಗವತ್ ಪ್ರಣೀತಂ ಧರ್ಮಂ ಭಾಗವತಮಿತಿ ವಿದುಹು ಜ್ಞಾನಿನಃ. ಅದ್ರ ಧರ್ಮ ಅಂದ್ರೆ ಯಾವುದು? ಯಾರ್ಯಾರು ಹೇಳಿದ್ದೆಲ್ಲ ಧರ್ಮ ಆಗೋದಿಲ್ಲ. ಸಾಕ್ಷಾತ್ ಭಗವತ್ ಪ್ರಣೀತಂ, ಸಾಕ್ಷಾತ್ ಭಗವತ್ ಅನ್ವಯ ಪ್ರಾಯ ಗೊತ್ತಾಗಿದೆ ಅನ್ಸತ್ತೆ. ಭಗವತ್ ಧರ್ಮಂತು, ಧರ್ಮಮಾದರೂ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತನಿಂದ ಪ್ರಣೀತವಾದದ್ದೇ ಧರ್ಮ. ಅಂತಹ ಧರ್ಮವನ್ನು ದೇವಾ ಋಷಯ, ಋಷಿಮುನಿಗಳು, ದೇವಾಹ ದೇವತೆಗಳು, ಸಿದ್ಧ ಮುಖ್ಯಾಹ ಸಿದ್ಧರು, ಚಾರಣರು, ಗಂಧರ್ವರು ಇವರೇ ಮೊದಲಾದವರು, ಅಸುರಾಹ ಅಸುರ ಕುಲದಲ್ಲಿ ಹುಟ್ಟಿರತಕ್ಕಂಥವರು, ಮನುಷ್ಯಾಹ ಮನುಷ್ಯರು, ಯಾರೂ ಕೂಡ ನ ವಿದುಹುವೈ ತಿಳಿದಿಲ್ಲವಷ್ಟೇ. ಕುತಃ ಇನ್ನು ಹೇಗೆ ತಾನೆ, ಕುತೋನು ಹೇಗೆ ತಾನೆ, ವಿದ್ಯಾಧರ ಚಾರಣಾದಯ ಇನ್ನೂ ಕೆಳಗೆ ಬರುವ ಮನುಷ್ಯರು, ಮನುಷ್ಯೋತ್ತಮರು ಅಂತ ಅರ್ಥ, ಅವರಿಗಿಂತಲೂ ಕೆಳಗಿನ ವರ್ಗದಲ್ಲಿ ಬರತಕ್ಕಂಥ ವಿದ್ಯಾಧರಾಚಾರಣ ಮೊದಲಾದವರು ಹೇಗೆ ತಾನೇ ತಿಳಿಯಲು ಸಾಧ್ಯ? ಧರ್ಮ ಎಲ್ಲರಿಂದಲೂ ತಿಳಿಯಲು ಸಾಧ್ಯವಾದದ್ದಲ್ಲ ಧರ್ಮ. ಅದು ಅತ್ಯಂತ ಕಠಿಣ ಪರಿಶ್ರಮಗಳಿಂದ ತಿಳಿಯಬಹುದೇ ಹೊರತಾಗಿ ನಾವು ಹಾಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರುಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯ ಅಸುರಾ ಮನುಷ್ಯಾಃ ಕುತೋ ನ ವಿದ್ಯಾಧರಚಾರಣಾದಯಃ. ಶ್ರೀಕೃಷ್ಣಾರ್ಪಣಮಸ್ತು.